ಶಿವಕುಮಾರ್ ಹಿಂದುತ್ವದ ಕಡೆ ವಾಲ್ತಿದಾರಾ ಅಂತ ಅವ್ರ ಪಕ್ಷದವರೇ ಮಾತಾಡ್ತಾರೆ. ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಸಿಗರು ಯಾಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು? ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಚರಂಡಿಗಳಿಲ್ವಾ? ಚರಂಡಿ ಕಟ್ಟಕ್ಕ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ದೊಡ್ಡ ದೊಡ್ಡ ರಸ್ತೆಗಳು ಮಾಡಬೇಕು ಅನ್ನೋದು ಉದ್ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು. ಭಾರತೀಯ ಸಂಸ್ಕೃತಿ ಇವತ್ತು ನಾಶ ಮಾಡಿಬಿಟ್ಟಿದ್ದಾರೆ. ಮೊಘಲರು ಇರ್ಬೋದು, ಬ್ರಿಟಿಷರು ಇರ್ಬೋದು, ಅವ್ರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದು ಆ ಭಾರತೀಯ ಸಂಸ್ಕೃತಿಯನ್ನು ಮತ್ತೆ ಈ ದೇಶದಲ್ಲಿ ವೈಭವೀಕರಿಸಬೇಕು ಅಂತ ಹೋರಾಟ ಮಾಡಿದ್ರು. ಆ ಹಳೇ ಕಾಂಗ್ರೆಸ್ಸಿಗರು, ಈಗಿನ ಹೊಸ ಕಾಂಗ್ರೆಸ್ಸಿಗರ ಬಗ್ಗೆ ನಾನು ಮಾತಾಡಲ್ಲ, ಆ ಹಳೆಯ ಕಾಂಗ್ರೆಸ್ಸಿಗರ ರಕ್ತ ಏನಿತ್ತಲ್ಲ ಅದು ಇನ್ನೂ ಈಗಲೂ ಅನೇಕ ಕಾಂಗ್ರೆಸ್ಸಿಗರಲ್ಲಿ ಇದೆ. ನಾನು ಅದನ್ನು ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಧರ್ಮದ್ರೋಹಿಗಳು ಅಂತ ಹೇಳಲ್ಲ. ಅದರಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮಾದರಿಯಾಗಿ ಹೊರಗೆ ಬಂದಿದ್ದಾರೆ. ಕೆಲವು ರಾಜಕಾರಣಿಗಳು ನಾಟಕೀಯವಾಗಿ ವೋಟ್ ಬ್ಯಾಂಕಿಗೋಸ್ಕರ ಮುಸಲ್ಮಾನರು ತೃಪ್ತಿಪಡಿಸಿತು ಇದೆಲ್ಲ ಮಾಡ್ತಾ ಇದ್ದಾರೆ. ಇವರು ನೇರವಾಗಿ ಪ್ರಯಾಗಕ್ಕೆ ಹೋದರು. ಈ ದೇಶದ ಇತಿಹಾಸದಲ್ಲಿ ನಾವು ತಿಳಿದಂಗೆ 144 ವರ್ಷದಲ್ಲಿ ಒಮ್ಮೆ ಆಗ್ತಾರಂಥ ತ್ರಿವೇಣಿ ಸಂಗಮದಲ್ಲಿ 67 ಕೋಟಿ ಜನ ಸ್ನಾನ ಮಾಡಿರೋದು ಮೊದಲನೇ ಬಾರಿ. ಅವರೆಲ್ಲರ ಭಾವನೆ ಏನು? ತ್ರಿವೇಣಿ ಸಂಗಮದಲ್ಲಿ ನಾವು ಬಿಂದು ಎದ್ದರೆ ಕೇವಲ ನಮಗೆ ಪುಣ್ಯ ಬರೋದಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜನಿಗೆಲ್ಲ ಇಡೀ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ನಮ್ಮ ಹಿಂದೂ ಸಮಾಜದಲ್ಲಿ ಇದೆ. ಆ ಲೆಕ್ಕದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೆ ಬಂದು ಆ ಒಂದು ವಿಶೇಷವಾದ ಪ್ರಯತ್ನವನ್ನು ನಡೆಸಿದ್ದಾರೆ. ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ. ಅವರೇ ಮತ್ತೂ ಹೇಳಿದ್ದಾರೆ, ನಾನು ಹಿಂದುತ್ವದ ಬಗ್ಗೆ ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗೇ ಸಾಯ್ತೇನೆ. ಅದು ಹೇಳೋದ ಜೊತೆಗೆ ನಾನು ಯಾವುದೇ ಬೇರೆ ಧರ್ಮವನ್ನು ಟೀಕೆ ಮಾಡಲ್ಲ, ಇದೇ ಹಿಂದುತ್ವ. ಅವ್ರು ಬಾಯಿ ಬಿಟ್ಟು ಹೇಳೋ ಅಂಥ ಅವಶ್ಯಕತೆ ಇರಲಿಲ್ಲ, ಆದರೆ ಈ ಸಮಾಜದಲ್ಲಿ ಇವತ್ತು ಹೇಳಬೇಕಾಗಿದೆ. ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ. ಆ ಹಿಂದುತ್ವಕ್ಕೋಸ್ಕರನೇ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಪೊಲೀಸ್ನವ್ರ ಹತ್ರ ಒದೆ ತಿಂದರು, ಭಾರತ್ ಮಾತಾಕ್ಕೆ ಜೈ, ವಂದೇ ಮಾತರಂ ಅಂತ ಹೇಳ್ಕೊಂಡು ಜೇನು ಕಂಬಕ್ಕೆ ಹೋಗಿ ನೇಣು ಹಾಕ್ಕೊಂಡು ಸತ್ತರು. ಅವರೆಲ್ಲರ ಸ್ವರ್ಗದಲ್ಲಿರೋದು ಈಗ ಹಳೆ ಕಾಂಗ್ರೆಸ್ ಇರಿದಾರಲ್ಲ, ಅವರೆಲ್ಲರ ಆತ್ಮಕ್ಕೆ ಮಹಾತ್ಮ ಗಾಂಧೀಜು ಸೇರಿ ಅವರ ಆತ್ಮಕ್ಕೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಮಾದರಿಯಾಗಿ ಮುಂದೆ ಬಂದಿದ್ರು. ಆ ದಿಕ್ಕಿನಲ್ಲಿ ಅನೇಕ ಕಾಂಗ್ರೆಸ್ನವರು 67 ಕೋಟಿ ಜನದಲ್ಲಿ ಅವರು ಉಪಮುಖ್ಯಮಂತ್ರಿಗಳು ಅಂತ ವೈಭವೀಕರಿಸಿದ್ರಿ ಪತ್ರಿಕೆಯವರು. ಸಂತೋಷ, ನಾನು ಅದನ್ನು ಟೀಕೆ ಮಾಡಲ್ಲ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ಗಳು ಹೋಗಿ ಬಂದಿರ್ಬೋದು. ಮಾದರಿಯಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಹಿಂದೂ ಆಗಿಬಿಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೇನೆ. ಇದು ಹಿಂದುತ್ವದ ವಿಶೇಷ. ಹಿಂದುತ್ವ